ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತು ಸ್ಪೆಷಲ್ ಆಗಿರುವಂತಹ ಅನಿಯನ್ ಕಚೋರಿ ಮನೆಯಲ್ಲಿ ಯಾವ ರೀತಿ ಮಾಡ್ಬೋದಂತ ನೋಡೋಣ. ನೋಡಿ, ನಾನಿಲ್ಲಿ 250 ಗ್ರಾಮ್ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ, ಅರ್ಧ ಬಟ್ಲು ಚಿರೋಟಿ ರವೆ, ಆಮೇಲೆ ಓಂಕಾಳು 2 ಸ್ಪೂನ್ ತೊಗೊಂಡಿದ್ದೀನಿ, ಸ್ವಲ್ಪ ಎಣ್ಣೆ, ಚಿಟಿಕೆ ಉಪ್ಪು. ಬನ್ನಿ ಇವಾಗ ನಾವು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನೋಡಿ ಇಂಗ್ರೀಡಿಯೆಂಟ್ಸ್ನ ಹಾಕ್ತಿದ್ದೀನಿ. ಚಿಟಿಕೆ ಉಪ್ಪನ್ನು ಸೇರಿಸಿ 2 ಸ್ಪೂನು ಎಣ್ಣೆನ ಹಾಕ್ತಿದ್ದೀನಿ. ನೋಡಿ, ಇದನ್ನೆಲ್ಲ ಸೇರಿಸ್ಕೊಂಡ್ಬಿಟ್ಟು ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಮಿಕ್ಸ್ ಮಾಡಿಕೊಂಡು ನಾವು ಚಪಾತಿ ಹಿಟ್ಟನ್ನು ಯಾವ ರೀತಿ ಕಲಿಸ್ತೀವಿ ಆ ರೀತಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಿಟ್ಟನ್ನು ನಾವು ಕಲಿಸ್ಕೊಳ್ಬೇಕು. ನೋಡಿ, ಈ ರೀತಿ ಮಿದ್ದಬೇಕು. ಈ ರೀತಿ ನಾವು ಚೆನ್ನಾಗಿ ಮಿದ್ದಿದ್ರೆ ಸ್ಮೂತ್ ಆಗಿರುವಂತಹ ನಾದಿರೋ ಹಿಟ್ಟು ರೆಡಿ ಆಗ್ತಿದೆ. ಇದಾಗಿದೆ ನೋಡಿ. ಇದನ್ನು ನಾವು ಅರ್ಧ ಗಂಟೆ ರೆಸ್ಟಿಗೆ ಇಡೋಣ. ಇಲ್ಲಿ ನೋಡಿ, ನಾನು 2 ಹಾಲನ್ನು ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದ್ಬಿಟ್ಟು ಕುಕ್ಕರ್ನಲ್ಲಿ ಹಾಕಿ, ಹಾಲು ಸ್ವಲ್ಪ ಮುಳುಗಬೇಕು ಅಷ್ಟು ನೀರು ಹಾಕಿಬಿಟ್ಟು 3 ಅಥವಾ 4 ಸೀಟಿ ಬರೋವರೆಗೂ ನಾನು ಕುಕ್ಕರ್ನ ಇಟ್ಟು ನೋಡಿ ಇದಾಗಿದೆ. ನೋಡಿ, ತೆಗೆದು ನೋಡಿ, ಆಮ್ಚೂರ್ ಪೌಡ್ರು, ಧನಿಯಾ, ಜೀರಾ, ಸೋಂಪು, ಚಿಲ್ಲಿ ಪೌಡರು, ಆಮೇಲೆ ಅರಿಶಿಣ ಪೌಡ್ರು, ಆಮೇಲೆ ಗರಂ ಮಸಾಲ ಪೌಡ್ರು. ನೋಡಿ, ಇದನ್ನು ತೊಗೊಂಡಿದ್ದೀನಿ. ಈ ಎಲ್ಲ ಪೌಡ್ರನ್ನ ತೊಗೊಂಡಿದ್ದೀನಿ. ನೋಡಿ, ಇವಾಗ ನಾನು 2 ಆಲೂನ ಮ್ಯಾಶ್ ಮಾಡಿ ಇಟ್ಟಿದ್ದೀನಿ. ಆಮೇಲೆ 3 ಉಳ್ಳಾಗಡ್ಡಿನ ಕಟ್ ಮಾಡಿ ಇಟ್ಟಿದ್ದೀನಿ, ಕೊತ್ತಂಬರಿ ಸ್ವಲ್ಪ, 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು. ನೋಡಿ, ಇದನ್ನೆಲ್ಲ ತೊಗೊಂಡ್ಬಿಟ್ಟು ನಾವು ಸ್ಟಫಿಂಗ್ ತುಂಬಲಿಕ್ಕೆ ನಾವು ಕರಿನ ರೆಡಿ ಮಾಡಬೇಕು. ಬನ್ನಿ, ನಾನು ಒಂದು ಪ್ಯಾನ್ ಇಟ್ಬಿಟ್ಟು 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಇದಕ್ಕೆ ಜೀರಿಗೆನ ಸೇರಿಸ್ತಿದ್ದೀನಿ 1 ಸ್ಪೂನು, ಸ್ವಲ್ಪ ಇಂಗು. ನೋಡಿ, ಇದನ್ನೆಲ್ಲನೂ ಎಣ್ಣೆಲಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಕಟ್ ಮಾಡಿಟ್ಟಿರುವಂತಹ ಈರುಳ್ಳಿನ ಸೇರಿಸ್ತಿದ್ದೀನಿ. ನೋಡಿ, ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ನಾವು ಹುರಿಬೇಕು. ನೋಡಿ, ಎಣ್ಣೆ ನಿಮಗೆ ಸ್ವಲ್ಪ ಅನಿಸಿದರೆ ಮತ್ತೆ ಎಣ್ಣೆನ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ನಾನು 1-2 ಸ್ಪೂನ್ ಎಣ್ಣೆನ ಹಾಕಿ ಮತ್ತೆ ನಾನು ಇದನ್ನು ಫ್ರೈ ಮಾಡ್ತಿದ್ದೀನಿ. ನೋಡಿ, ನಾವು ಎಷ್ಟು ಹುರಿತೀವಿ ಅಷ್ಟು ಚೆನ್ನಾಗಿ ನಮಗೆ ಕರಿ ಸಿಗುತ್ತೆ. ನೋಡಿ, ಇದಾಗಿದೆ. ಗೋಲ್ಡನ್ ಬ್ರೌನ್ ಕಲರ್ನಲ್ಲಿ ಆನಿಯನ್ ರೋಸ್ಟ್ ಆಗಿದೆ ಚೆನ್ನಾಗಿ. ನೋಡಿ, ನಾನು ಇಲ್ಲಿ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ, ಕರಿಬೇವು ಹಾಕಿದ್ದೀನಿ. ನೋಡಿ, ಇದನ್ನು ಕೂಡ ಚೆನ್ನಾಗಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ತೊಗೊಂಡಿಟ್ಟಿದ್ದೀವಲ್ಲ ಎಲ್ಲ ಪೌಡರ್ನ ಇದರಲ್ಲಿ ಆ್ಯಡ್ ಮಾಡಿ ಮತ್ತೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ನೋಡಿ, ಇವಾಗ ಕಟ್ ಮಾಡಿಟ್ಟಿರುವಂಥ ಕೊತ್ತಂಬರಿನ ನಾನು ಸೇರಿಸ್ತಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ನಾನು. ಇದನ್ನು ಕೂಡ ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನಾನು 1 ಸ್ಪೂನು ಕಡಲೆ ಹಿಟ್ಟನ್ನು ಆ್ಯಡ್ ಮಾಡಿದ್ದೀನಿ. ನೋಡಿ, ಚೆನ್ನಾಗಿ ಬೈಂಡಿಂಗ್ ಬರಲಿ ಅಂತ ಹೇಳಿ ನಾನು ಇದನ್ನು ಕಡಲೆ ಹಿಟ್ಟನ್ನು 1 ಸ್ಪೂನ್ ಮಾತ್ರ ಹಾಕಿದ್ದೀನಿ. ನೋಡಿ, ಮ್ಯಾಶ್ ಮಾಡಿ ಇಟ್ಟಿರುವಂತಹ ಆಲೂನ ಕೂಡ ನಾನು ಇದರಲ್ಲಿ ಸೇರಿಸ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಮಾಡ್ತಿದ್ದೀನಿ ನಾನು. ನೋಡಿ, ಈ ರೀತಿ ಮಿಕ್ಸ್ ಮಾಡಿಬಿಟ್ರೆ ನಮಗೆ ಈ ರೀತಿ ಆಗುತ್ತೆ. ನೋಡಿ, ಇದನ್ನು ಒಂದು 5 ನಿಮಿಷ ನಾವು ಬೇಯಲಿಕ್ಕೆ ಇಡಬೇಕು ಲೋ ಫ್ಲೇಮಲ್ಲಿ. ನೋಡಿ, 5 ನಿಮಿಷ ಆಗಿದೆ. ಇದು ಚೆನ್ನಾಗಿ ಆಗಿದೆ ನೋಡಿ ಫ್ರೆಂಡ್ಸ್. ಬನ್ನಿ, ಇದನ್ನು ನಾವು ಚೆನ್ನಾಗಿ ಆರಿಬಿಟ್ಟು ಆದಮೇಲೆ ಇದನ್ನು ಈ ರೀತಿ ಉಂಡೆ ಥರ ಮಾಡಿಕೊಂಡು ನೋಡಿ, ಹಿಟ್ಟನ್ನು ಕೂಡ ಚೆನ್ನಾಗಿ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ನಲ್ಲಿ ತಗೊಂಡು ಈ ರೀತಿ ನಾವು ಕಚೋರಿ ಮಾಡಲಿಕ್ಕೆ ಸ್ಟಫಿಂಗ್ನ ರೆಡಿ ಮಾಡ್ತಿದ್ದೀವಿ. ನೋಡಿ, ಈ ರೀತಿ ಮಾಡಿಕೊಂಡು ಇಟ್ಟಿರುವಂತಹ ಪಲ್ಯನ ಇದರಲ್ಲಿ ನಾನು ಸೇರಿಸ್ತಿದ್ದೀನಿ. ಈ ರೀತಿ ನಾವು ಸ್ಟಫಿಂಗ್ ಮಾಡ್ಕೋಬೇಕು. ನೋಡಿ,
ಈ ರೀತಿ ನಿಧಾನವಾಗಿ ನೋಡಿ ಚೆನ್ನಾಗಿ ಕ್ಲೋಸ್ ಮಾಡಿಬಿಟ್ಟು ಈ ರೀತಿ ನಾವು ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು. ಎಲ್ಲಾದರೂ ಓಪನ್ ಆಗಿದ್ದರೆ ಅದನ್ನು ಕೂಡ ಕ್ಲೋಸ್ ಮಾಡಿಕೊಂಡು ಇದನ್ನು ನಾನು ರೆಡಿ ಮಾಡಿದ್ದೀನಿ. ನೋಡಿ ನೋಡಿ ಎಲ್ಲನೂ ನಾನು ಮಾಡಿ ಒಂದು ಪ್ಲೇಟ್ನೆಲ್ಲ ಇಟ್ಟಿದ್ದೀನಿ. ಬನ್ನಿ ನಾವು ಇವಾಗ ಇವು ಎಲ್ಲ ಕಚೋರಿನ ಕರಿಯೋಣ. ನಾನು ಮೊದಲಿಗೆ ಬಾಣಲಿಲಿ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೀನಿ. ನೋಡಿ ಇವಾಗ ಮಾಡಿರುವಂತಹ ಕಚೋರಿನ ಒಂದೊಂದು ನಾವು ಫ್ರೈ ಮಾಡ್ಕೊಳ್ಳೋಣ. ನೋಡಿ ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ. ನಿಧಾನವಾಗಿ ಸ್ವಲ್ಪ ಎಣ್ಣೆನ ಮೇಲ್ಗಡೆ ಕಚೋರಿ ಮೇಲೆ ಹಾಕ್ಕೊಳ್ಳೋಣ. ಆದರೆ ಹಾಕಿ, ಇಲ್ಲಾದರೆ ಬೇಡ. ನೋಡಿ ತುಂಬ ಬಿಸಿಯಾಗಿರುತ್ತದೆ ಎಣ್ಣೆ, ಅದಕ್ಕೋಸ್ಕರ ನಿಧಾನವಾಗಿ ನೀವು ಫ್ರೈ ಮಾಡಬೇಕು. ಯಾವುದೇ ತಿಂಡಿ ಇರಲಿ ಒಲೆ ಮುಂದೆ ನಿಂತಾಕಾರ ಅದು ಎಣ್ಣೆಯನ್ನು ಸುಡಬೇಕಾದ್ರೆ ಸ್ವಲ್ಪ ನೋಡಿ ಮಾಡಿ ನೀವು ಫ್ರೈ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಮಗುಚ್ ಹಾಕಿ ಮತ್ತೆ ಅದನ್ನು ನಾವು ಫ್ರೈ ಮಾಡ್ಕೋಬೇಕು. ನೋಡಿ ಈ ರೀತಿ ರೆಡಿಯಾಗಿದೆ ಕಚೋರಿ. ನಾನಿಲ್ಲಿ ಒಂದು ಪ್ಲೇಟ್ನಲ್ಲಿ ತೆಗಿತಾ ಇದ್ದೀನಿ. ಮತ್ತೆ ಉಳಿದಿರುವಂತಹ ಕಚೋರಿನ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ತಿದ್ದೀನಿ. ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಈ ರೀತಿ ನೀವು ಕಚೋರಿನ ಫ್ರೈ ಮಾಡ್ಕೋಬೇಕು. ನೋಡಿ ನೋಡಿ ಫ್ರೆಂಡ್ಸ್, ಈ ರೀತಿ ಎಲ್ಲ ಕಚೋರಿನ ನಾನು ರೆಡಿ ಮಾಡಿ ಒಂದು ಪ್ಲೇಟ್ನಲ್ಲಿ ಇಡ್ತೀನಿ. ನೋಡಿ ಹಿಂಗೆ ನಾನು ಕೆಚಪ್ನಲ್ಲಿ ಜೊತೆ ಸರ್ವ್ ಮಾಡ್ತಿದ್ದೀನಿ. ಇದು ಬೇಗ ಆಗುವಂಥ ರೆಸಿಪಿ. ಟೀ ಟೈಮ್ನಲ್ಲಿ ಅಥವಾ ಬ್ರೇಕ್ಫಾಸ್ಟ್ನಲ್ಲಿ ಈ ರೀತಿ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಸಿಂಪಲ್ಲಾಗಿ ಮಾಡಿ ತೋರಿಸಿದ್ದೀವಿ. ನಾವು ಮಾಡಿರುವಂತಹ ಅಡುಗೆ ನಿಮಗೆ ಇಷ್ಟ ಆಗಿದ್ದರೆ ನಮ್ಮನ್ನು ಇದೇ ರೀತಿ ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಹೊಸ ರುಚಿ ಜೊತೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಆ್ಯಂಡ್ ಬಾಯ್.